ನಮ್ಮ ಜೊತೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ಹೋರಾಟ ಎಲ್ಲೋ ಒಂದು ಕಡೆ HDK ವರ್ಸಸ್ ಡಿ ಕೆ ಶಿವಕುಮಾರ್ ಅವ್ರ ಥರ ಆಗ್ತಾ ಇದೆ. ಈಗ ನಮ್ಮ ಚೀಫ್ ಮಿನಿಸ್ಟರ್ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಅವರು ರಾಜಕೀಯದ ಮಸಿ ಬೆಳಿಬೇಕು ಅಂತ ಹೊರಟಾಗ ಹೆಂಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತದೆ? ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿನ ಅಲ್ಲಾಡಿಸ್ತೀನಿ ಅಂತ ಹೋದಾಗ ಅದು ಸುಳ್ಳು ಆರೋಪ ಹೊರಟಾಗ ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ತಾರೆ. ಯಾಕೆಂದ್ರೆ BJP ಅವರೆಲ್ಲ JDS ಅವ್ರು ಸರೆಂಡರ್ ಆಗ್ಬಿಟ್ಟವ್ರೆ. ಎಲ್ಲ ಕುಮಾರಸ್ವಾಮಿ ಹಿಂದೆಗಡೆ ಒಳ್ಳೆ PAಗಳ ಥರ ಓಡಾಡ್ತಾ ಇದ್ದಾರೆ. ಅವರು ನ್ಯಾಷನಲ್ ಲೀಡರ್ಗಳಿಗೆ ಅಪಾಯಿಂಟ್ಮೆಂಟ್ ಕೇಳ್ಬೇಕಾದ್ರೆ ಇವ್ರ ಹತ್ರಕ್ಕೆ ಹೋಗೋದು, ಇವ್ರಿಗೋಗಿ ಕಾಲ್ಗೆ ಬಾಲ್ ಬಿಡೋದು, ಇವೆಲ್ಲ BJP ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವ್ರನ್ನೇ ನೇರವಾಗಿ ಅಟ್ಯಾಕ್ ಮಾಡಿ, ಯಾಕೆಂದ್ರೆ ಈಸ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ ಈ ಭಾಗದಲ್ಲಿ. ಅದಕ್ಕೆ ಇವ್ರನ್ನೇ ಫಸ್ಟ್ ಪ್ರಶ್ನೆ ಮಾಡಬೇಕು. ನಾವು ಯಾಕಂದ್ರೆ ಇದೊಂದೇ ಅಲ್ಲ ಸರ್, ಹಿಂದೆನೂ ಕೂಡ ನಿಮ್ಮ ಅವ್ರ ನಡುವೆ ಬಹಳ ವೈಯಕ್ತಿಕವಾಗಿ ಆಗ್ತಾ ಇದೆ ಸರ್. ಯಾವ ಕಾರಣಕ್ಕೆ ಸರ್ ಇದು? ವೈಯಕ್ತಿಕವಾಗಿ ನಂದೇನು ವೈಯಕ್ತಿಕ ಇಲ್ಲ, ಅವರ ನಾಲ್ಗೆಗೆ ಉತ್ತರ ಕೇಳ್ತಾ ಇದ್ದೀನಿ ಅಷ್ಟೇ. ಸರ್, ಆರೋಶಕ್ ಅವರು ಹೇಳ್ತಾರೆ ಸರ್. ಆರೋಶಕ್ ಅವರು ಹೇಳ್ತಾರೆ ಸರ್. ಆರೋಶಕ್ ಅವರು ಹೇಳ್ತಾರೆ ಸರ್, ಈ ಒಂದು ಜನಾಂದೋಲನ ನಡೆಯೋಕ್ಕೆ ಸಹಾಯ ಮಾಡ್ತೀರವ್ರೆ ಡಿ ಕೆ ಶಿವಕುಮಾರ್ ಅಂತ. ಹೌದಾ? ಆಯ್ತು, ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಸುದ್ದಿ ಪ್ರಚಾರ ಮಾಡಿ. ಇಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಧರಿ, TV9 ಮೈಸೂರು. ನಮ್ಮ ಜೊತೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ಹೋರಾಟ ಎಲ್ಲೋ ಒಂದು ಕಡೆ HDK ವರ್ಸಸ್ ಡಿ ಕೆ ಶಿವಕುಮಾರ್ ಅವ್ರ ಥರ ಆಗ್ತಾ ಇದೆ. ಈಗ ನಮ್ಮ ಚೀಫ್ ಮಿನಿಸ್ಟರ್ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಅವರು ರಾಜಕೀಯದ ಮಸಿ ಬೆಳಿಬೇಕು ಅಂತ ಹೊರಟಾಗ ಹೆಂಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತದೆ? ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿನ ಅಲ್ಲಾಡಿಸ್ತೀನಿ ಅಂತ ಹೋದಾಗ ಅದು ಸುಳ್ಳು ಆರೋಪ ಹೊರಟಾಗ ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ತಾರೆ. ಯಾಕೆಂದ್ರೆ BJP ಅವರೆಲ್ಲ JDS ಅವ್ರು ಸರೆಂಡರ್ ಆಗ್ಬಿಟ್ಟವ್ರೆ. ಎಲ್ಲ ಕುಮಾರಸ್ವಾಮಿ ಹಿಂದೆಗಡೆ ಒಳ್ಳೆ PAಗಳ ಥರ ಓಡಾಡ್ತಾ ಇದ್ದಾರೆ. ಅವರು ನ್ಯಾಷನಲ್ ಲೀಡರ್ಗಳಿಗೆ ಅಪಾಯಿಂಟ್ಮೆಂಟ್ ಕೇಳ್ಬೇಕಾದ್ರೆ ಇವ್ರ ಹತ್ರಕ್ಕೆ ಹೋಗೋದು, ಇವ್ರಿಗೋಗಿ ಕಾಲ್ಗೆ ಬಾಲ್ ಬಿಡೋದು, ಇವೆಲ್ಲ BJP ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವ್ರನ್ನೇ ನೇರವಾಗಿ ಅಟ್ಯಾಕ್ ಮಾಡಿ, ಯಾಕೆಂದ್ರೆ ಈಸ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ ಈ ಭಾಗದಲ್ಲಿ. ಅದಕ್ಕೆ ಇವ್ರನ್ನೇ ಫಸ್ಟ್ ಪ್ರಶ್ನೆ ಮಾಡಬೇಕು. ನಾವು ಯಾಕಂದ್ರೆ ಇದೊಂದೇ ಅಲ್ಲ ಸರ್, ಹಿಂದೆನೂ ಕೂಡ ನಿಮ್ಮ ಅವ್ರ ನಡುವೆ ಬಹಳ ವೈಯಕ್ತಿಕವಾಗಿ ಆಗ್ತಾ ಇದೆ ಸರ್. ಯಾವ ಕಾರಣಕ್ಕೆ ಸರ್ ಇದು? ವೈಯಕ್ತಿಕವಾಗಿ ನಂದೇನು ವೈಯಕ್ತಿಕ ಇಲ್ಲ, ಅವರ ನಾಲ್ಗೆಗೆ ಉತ್ತರ ಕೇಳ್ತಾ ಇದ್ದೀನಿ ಅಷ್ಟೇ. ಸರ್, ಆರೋಶಕ್ ಅವರು ಹೇಳ್ತಾರೆ ಸರ್. ಆರೋಶಕ್ ಅವರು ಹೇಳ್ತಾರೆ ಸರ್. ಆರೋಶಕ್ ಅವರು ಹೇಳ್ತಾರೆ ಸರ್, ಈ ಒಂದು ಜನಾಂದೋಲನ ನಡೆಯೋಕ್ಕೆ ಸಹಾಯ ಮಾಡ್ತೀರವ್ರೆ ಡಿ ಕೆ ಶಿವಕುಮಾರ್ ಅಂತ. ಹೌದಾ? ಆಯ್ತು, ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಸುದ್ದಿ ಪ್ರಚಾರ ಮಾಡಿ. ಇಷ್ಟು ಡಿ ಕೆ ಶಿವಕುಮಾರ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಧರಿ, TV9 ಮೈಸೂರು.